ಬಿಗ್ ಬಾಸ್ ಸೀಸನ್ 13ರ ಪ್ರೊಮೋಗೆ ರೆಡಿ ಆಗ್ತಾ ಇದ್ರು ಕೂಡ ಸೀಸನ್ 12ರ ನಮ್ಮ ಹೀರೋ ಗಿಲ್ಲಿ ನಟರವರ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ. ಈ ಕ್ರೇಜ್ ಹೀಗೆ ದೊಡ್ಡದಾಗ್ತಾನೆ ಇದೆ. ಇದಕ್ಕೆ ಕಾರಣವಾದರೂ ಏನು? ಇದರ ಹಿಂದಿರುವ ರಹಸ್ಯ ನಿಮಗೆ ಗೊತ್ತಾ? ಯಾಕೆ ಗಿಲ್ಲಿಯವರ ಕ್ರೇಜ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ. ಮಿಸ್ ಮಾಡದೆ ಕೊನೆಯವರೆಗೆ ವಿಡಿಯೋ ನೋಡಿ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಶೋ ಇರಬಹುದು, ಅಲ್ಲಿ ವಿನ್ ಆದವರು ಅಥವಾ ಕ್ರೇಜ್ ಅನ್ನ ಉಂಟು ಮಾಡಿದವರ ಕ್ರೇಜ್ ಮುಗಿದು ಹೋಗೋದಕ್ಕೆ ಕೆಲವೇ ದಿನಗಳು ಅಥವಾ ಕೆಲವು ತಿಂಗಳುಗಳು ಸಾಕೆ ಸಾಕು. ಆದರೆ ನಮ್ಮ ಬಿಗ್ ಬಾಸ್ ಕನ್ನಡದ ಸೀಸನ್ 12ರ ನಮ್ಮ ನೆಚ್ಚಿನ ನಟ ಗಿಲ್ಲಿ ನಟರಾಜ್ ಅವರ ಹೆಸರಂತೂ ಅದ್ಭುತವಾಗಿ ದಿನದಿಂದ ದಿನಕ್ಕೆ ಬೆಳೀತಾಲೇ ಇದೆ. ಅವರ ಹೆಸರು ಹಳ್ಳಿಯಿಂದ ದಿಲ್ಲಿಯವರೆಗೂ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಗಿಲ್ಲಿಯವರ ಕ್ರೇಜ್ ತುಂಬಾನೇ ಬೆಳಿತಾನೆ ಇದೆ. ಗಿಲ್ಲಿ ನಟರಾಜ್ ಅವರು ಭಾಗವಹಿಸದೇ ಇರೋ ಕಾರ್ಯಕ್ರಮಗಳಿಲ್ಲ. ಅವರು ಭಾಗವಹಿಸಿದ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಒಂದು ಕಾರಣ ಇರಲೇಬೇಕಲ್ವಾ? ಆ ಕಾರಣ ಮತ್ತೇನು ಅಲ್ಲ ಕಣ್ರಿ, ನಮ್ಮ ಗಿಲ್ಲಿ ನಟರಾಜ್ ಅವರ ಸಿಂಪ್ಲಿಸಿಟಿ. ಗಿಲ್ಲಿ ನಟರಾಜ್ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಜನರು ಸಾಗರೋಪಾದಿಯಲ್ಲಿ ಬಂದು ಸೇರ್ತಾರೆ. ಗಿಲ್ಲಿ ಭಾಗವಹಿಸಿದ ಕಾರ್ಯಕ್ರಮದಲ್ಲಿ ಅಲ್ಲಿಯ ರಾಜಕಾರಣಿಯೊಬ್ಬರು ಅಭಿಮಾನಿಯನ್ನ ದೂರ ತಳ್ತಾರೆ. ಆದರೆ ಗಿಲ್ಲಿ ನಟರಾಜ್ ಅವರು ಅವರನ್ನ ಹತ್ತಿರಕ್ಕೆ ಕರೆದು ಆ ಸ್ಟೇಜ್ ಮೇಲೆ ನಿಲ್ಲಿಸಿ ಅವರಿಗೆ ಫೋಟೋವನ್ನ ಕೊಡ್ತಾರೆ, ಜೊತೆಗೆ ಸೆಲ್ಫಿನೂ ಕೊಡ್ತಾರೆ. ಇದಲ್ಲವೇ ಗಿಲ್ಲಿ ಅವರ ಸಿಂಪ್ಲಿಸಿಟಿ ಅಂತ ಜನ ಹೇಳ್ತಾ ಇದ್ದಾರೆ. ಗಿಲ್ಲಿ ನಟರಾಜ್ ಅವರು ಭಾಗವಹಿಸುವ ಯಾವುದೇ ಕಾರ್ಯಕ್ರಮದಲ್ಲಿ ಅಭಿಮಾನಿ ವರ್ಗದವರು ಎಷ್ಟೇ ಅನುಚಿತವಾಗಿ ವರ್ತಿಸಿದ್ರು ಕೂಡ, ಎಷ್ಟೇ ಅವರಿಗೆ ಬೇಸರವನ್ನ ಉಂಟು ಮಾಡಿದ್ರು ಕೂಡ ಅವರೆಲ್ಲರನ್ನು ಕೂಡ ಪ್ರೀತಿಯಿಂದ ಹತ್ತಿರಕ್ಕೆ ಕರೆದು ಅವರಿಗೆ ಸೆಲ್ಫಿ, ಆಟೋಗ್ರಾಫ್ಗಳನ್ನು ಕೊಡ್ತಾರೆ. ಗಿಲ್ಲಿ ನಟರಾಜ್ ಅಲ್ಲದೆ ಬೇರೆ ಯಾವುದೇ ವ್ಯಕ್ತಿಯಾಗಿದ್ರೂ ಕೂಡ ಅವರಿಗೆ ಸಿಕ್ಕ ಯಶಸ್ವಿನಿಂದಾಗಿ ಅವರಿಗೆ ಕೊಂಬು ಬರ್ತಾ ಇತ್ತು ಅಂತ ಅನಿಸುತ್ತೆ. ಆದರೆ ಗಿಲ್ಲಿ ನಟರಾಜ್ ಅವರು ಅದ್ಯಾವುದನ್ನು ತನ್ನ ಮನಸ್ಸಿಗೆ ಹಾಕಿಕೊಳ್ಳದೆ ತನಗೆ ವೋಟ್ ಹಾಕಿ ಗೆಲ್ಲಿಸಿದಂಥ ಜನರ ಋಣವನ್ನು ನಾನು ತೀರಿಸಬೇಕು ಅಂತ ಹೇಳಿ ಅವರನ್ನ ಇನ್ವೈಟ್ ಮಾಡೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸುತ್ತಿದ್ದು ಜನರನ್ನ ತಲುಪ್ತಾ ಇದ್ದಾರೆ. ಆದ್ದರಿಂದಲೇ ಜನರು ಅವರಿಗೆ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ಗಿಲ್ಲಿ ನಟನಿಗೆ ಉಡುಗೊರೆಗಳನ್ನ ಕೊಡ್ತಾ ಇದ್ದಾರೆ. ಇದಲ್ಲವೇ ಪ್ರೀತಿ ಅಂತ ಜನರು ಕೂಡ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತಾನಿರುವ ರೀತಿನೇ ಇರೋದು ತುಂಬಾನೇ ಕಷ್ಟ. ಆದರೆ ಗಿಲ್ಲಿ ನಟರಾಜ್ ಅವರು ತಾನಿರುವ ರೀತಿನೇ ಇದ್ದು ಯಾವುದೇ ಅಭಿಮಾನಿ ಡ್ಯಾನ್ಸ್ ಕೇಳಿ, ಅವರಿಗೆ ಸ್ಟೆಪ್ ಹಾಕೋದಿಕ್ಕೆ ಕೇಳಿ, ಯಾವುದೇ ಕಾರ್ಯಕ್ರಮದಲ್ಲಿ ತನ್ನನ್ನು ಬೆಳೆಸಿದಂಥ ಆ್ಯಂಕರ್ ಇರಲಿ ಮತ್ತೊಬ್ಬರಿರಲಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಗೌರವದಿಂದ ಆಧರಿಸ್ತಾ ಇದ್ದಾರೆ. ಇದು ಕರ್ನಾಟಕದ ಜನರನ್ನ ಮುಟ್ಟಿದೆ. ನಿಮಗೆ ಏನಿಸ್ತಾ ಇದೆ? ಗಿಲ್ಲಿ ಈ ರೀತಿ ಫೇಮಸ್ ಆಗೋದಕ್ಕೆ ಕಾರಣ ಏನು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.